ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ನ ಒಂದು ವೀಕ್ಷಕರಿಗೆ, ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ, ಸಿ.ಟಿ.ಟಿ ಎಕ್ಸಾಮ್ 2026ರಲ್ಲಿ ಬರೆದಿರುವಂಥ ಬಹುತೇಕ ಅಭ್ಯರ್ಥಿಗಳು ಅವರ ಒಂದು ಮಾರ್ಕ್ಸ್ ಅಂತಕ್ಕಂಥದ್ದು ಇರುತ್ತಲ್ಲ, ಕ್ಲಿಯರ್ ಅಂದರೆ ಕ್ವಾಲಿಫೈಡ್ ಮಾರ್ಕ್ಸ್ ಅಂತಕ್ಕಂಥದ್ದು ಎಷ್ಟಿರುತ್ತೆ? ಸೊ, ಒಂದು ಎಸ್ ಸಿ ಕ್ಯಾಟಗರಿ ಅಭ್ಯರ್ಥಿಗಳು, ಎಸ್ ಟಿ ಕ್ಯಾಟಗರಿ ಅಭ್ಯರ್ಥಿಗಳು, ನಂತರದಲ್ಲಿ ಒಂದು ಒ.ಬಿ.ಸಿ ಅಭ್ಯರ್ಥಿಗಳು, ಜಿಎಂನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಒಂದು ಮಾಹಿತಿಯನ್ನು ಒಂದು ಸಿ.ಬಿ.ಎಸ್.ಸಿ ಕಡೆಯಿಂದನೇ ಅನೌನ್ಸ್‌ಮೆಂಟನ್ನು ಕೊಟ್ಟಿದ್ದರು ಅಂತ ಹೇಳ್ಬೋದಾಗಿರುವಂಥದ್ದು. ಸೊ, ಆ ಪ್ರಕಾರದಲ್ಲಿ ಆಗಿದ್ರೆ ಅಭ್ಯರ್ಥಿಗಳಿಗೆ ಒಂದು ಸಿ.ಟಿ.ಟಿ ಎಕ್ಸಾಮ್‌ದು ಕ್ವಾಲಿಫೈಡ್ ಮಾರ್ಕ್ಸ್ ಎಷ್ಟಿರುತ್ತೆ? ಒಂದು ಸಿ.ಟಿ.ಟಿದು ಡಿಫರೆನ್ಸ್ ಬರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಭ್ಯರ್ಥಿಗಳಿಗೆ ಕೆಲವೊಂದು ಅಭ್ಯರ್ಥಿಗಳಿಗೆ ಚೇಂಜಸ್ ಕೂಡ ಆಗುತ್ತೆ ಇಲ್ಲಿ. ಸೊ, ಯಾವ ಅಭ್ಯರ್ಥಿಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಅಂದ್ರೆ ಇಲ್ಲಿ ಕ್ವಾಲಿಫೈಡ್ ಅಂತ ಆಗ್ತಾರೆ. ಸೊ, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತೀರಾ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿ.ಟಿ.ಟಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲೇ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ರಿಸಲ್ಟ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಈ ಥರ ಒಂದು ಬಿ.ಎಡ್, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನ್‌ನಲ್ಲಿ ಕನ್ನಡದ ಅಫಿಷಿಯಲ್ ಒಂದು ವೆಬ್ಸೈಟ್ ಕೂಡ ಇರುತ್ತೆ. ವಿಸಿಟ್ ಮಾಡಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುತ್ತೆ, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ ಇವಾಗ. ಸಿ.ಟಿ.ಟಿ ಎಕ್ಸಾಮ್ 2025ರ ಫೆಬ್ರವರಿ 7 ಮತ್ತು 8ನೇ ತಾರೀಕಿನಂದು ನಡೆದಿರುವಂಥದ್ದಾಗಿರುತ್ತೆ. ಬಹುತೇಕ ಅಭ್ಯರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ತೆಗೆದುಕೊಂಡಿರುವಂಥದ್ದಾಗಿರುತ್ತೆ. ಸೊ, ಒಂದು ಪ್ರಮಾಣದಲ್ಲಿ ಅಭ್ಯರ್ಥಿಗಳಿಗೆ 2 ದಿನ ಪರೀಕ್ಷೆಗಳು ಕೂಡ ನಡೆದಿರೋದಾಗಿರುತ್ತೆ. ಪೇಪರ್ 1, ಪೇಪರ್ 2 ಎಕ್ಸಾಮ್. ಇದರಲ್ಲಿ ಅಭ್ಯರ್ಥಿಗಳಿಗೆ ಪೇಪರ್ 1, ಪೇಪರ್ 2 ಎಕ್ಸಾಮ್‌ಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಕ್ವಾಲಿಫೈಡ್ ಆಗ್ತಾರೆ? ಸೊ, ಇಲಾಖೆ ಕಡೆಯಿಂದ ಸಿ.ಬಿ.ಎಸ್.ಸಿ ಕಡೆಯಿಂದ ಹಿಂದೆ ಒಂದು ಬುಲೆಟಿನ್ ಏನು ಪ್ರಕಟ ಮಾಡಿದ್ದಲ್ಲ, ಸ್ಕ್ರೀನ್ ಮುಖಾಂತರ ಕೂಡ ಹಾಕ್ತಾ ಇರ್ತೀನಿ, ನೋಡ್ಕೋಬೋದಾಗಿರುತ್ತೆ. ಅಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆ್ಯಂಡ್ ಅವಾರ್ಡ್ ಆಫ್ ಸಿ.ಟಿ.ಟಿ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸಿ.ಟಿ.ಟಿ ಸರ್ಟಿಫಿಕೇಟ್ ಅನ್ನು ಕೊಡಲಿಕ್ಕೆ ನಂತರದಲ್ಲಿ ಕ್ವಾಲಿಫೈಡ್ ಆಗಲಿಕ್ಕೆ ಎಷ್ಟು ಮಾರ್ಕ್ಸ್ ಅನ್ನು ತಗೋಬೇಕು ಅಂತಕ್ಕಂಥ ಒಂದು ಮಾಹಿತಿನ ಇಲಾಖೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿದ್ರು ಅಂತ ಹೇಳ್ಬೋದು, ನೋಟಿಫಿಕೇಶನ್ ಪ್ರಕಾರ. ಹಾಗೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 11, 2011 ಒಂದು ಪ್ರಕಾರದಲ್ಲಿ ಇತ್ಯಾದಿ ಮಾಹಿತಿಯನ್ನು ಕೊಟ್ಟಿದ್ರು. ಆಸ್ ಅ ಪರ್ಸನ್ ಅಂದರೆ ಯಾರು 60% ಸ್ಕೋರ್ ಮಾಡ್ತಾರಲ್ಲ ಅಥವಾ ಅದಕ್ಕಿಂತ ಹೆಚ್ಚಿಗೆ ಅಂಕನ ಸ್ಕೋರ್ ಮಾಡ್ತಾರಲ್ಲ, ಆ ಅಭ್ಯರ್ಥಿಗಳಿಗೆ ಸಿ.ಟಿ.ಟಿ ಎಕ್ಸಾಮ್‌ನಲ್ಲಿ ಅಂದರೆ ಒಂದು ಕ್ಲಿಯರ್ ಅಥವಾ ಕ್ವಾಲಿಫೈಡ್ ಅಥವಾ ಟಿ.ಇ.ಟಿ ಪಾಸ್ ಅಂತಕ್ಕಂಥದ್ದನ್ನ ಪರಿಗಣಿಸ್ತೇವೆ ಅಂತ ಅವ್ರು ಮಾಹಿತಿಯನ್ನು ಕೊಟ್ಟರು. ನಿಮ್ಗೆ ಅರ್ಥ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದರ ಅಭ್ಯರ್ಥಿಗಳಿಗೆ ಯಾವ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಆಗಿದ್ರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಬರುತ್ತೆ ಇವಾಗ. ಸೊ, ಅದ್ರ ಬಗ್ಗೆ ತಿಳಿಸುವಂತಂದ್ರೆ ಪ್ರಮುಖವಾಗಿ ಅಂದ್ರೆ ಒಂದು ಜಿಎಂ ಅಭ್ಯರ್ಥಿಗಳಿಗೆ 60% ಅಂತಕ್ಕಂಥದ್ದು ಮಾರ್ಕ್ಸ್ ಇರುತ್ತೆ. ಅಂದ್ರೆ 150 ಮಾರ್ಕ್ಸ್‌ಗೆ ಓವರ್ ಆಲ್ ಟೋಟಲ್ ಮಾಡಿದಂಥ ಸಂದರ್ಭದಲ್ಲಿ 60% ಅಂದ್ರೆ 90 ಮಾರ್ಕ್ಸ್ ಅನ್ನು ದಾಟಬೇಕಿರುತ್ತೆ. ಅಥವಾ 90 ಮಾರ್ಕ್ಸ್ ಬಂದರೂ ಕೂಡ ಕ್ವಾಲಿಫೈಡ್ ಅಂತಕ್ಕಂಥ ಸರ್ಟಿಫಿಕೇಟ್ ಜಿಎಂ ಅಭ್ಯರ್ಥಿಗಳಿಗೆ ಸಿಗುತ್ತೆ. ಜಿಎಂ ಒಂದು ಕ್ಯಾಟಗರಿ ಬರ್ತಿರಲ್ಲ, ಜಿಎಂ ಅಂತಕ್ಕಂಥವ್ರಿಗೆ ಇದು ಅಂಡರ್‌ಗೆ ಬರುವಂತದ್ದು ಇರುತ್ತೆ. ನಂತರ ಇತರ ಅಭ್ಯರ್ಥಿಗಳು ಇದಾರಲ್ಲ, ಇಲ್ಲಿ ಗಮನಿಸಬಹುದಾಗಿರುತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್, ಲೋಕಲ್ ಬಾಡೀಸ್ ಆಗಿರ್ಬೋದು, ನಂತರದಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಎಡೆಡ್ ಆ್ಯಂಡ್ ಅನ್ಎಡೆಡ್ ಆಗಿರ್ಬೋದು, ಮೇ ಕನ್ಸಿಡರ್ ಗಿವಿಂಗ್ ಕನ್ಸನ್ಸೇಷನ್ ಅಂದರೆ ಅವರಿಗೆ ಒಂದು ವಿನಾಯಿತಿಗಳನ್ನು ಕೂಡ ಕೊಡಲಾಗ್ತದೆ ಅಂತ ಮಾಹಿತಿನಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ, ಆ ಪ್ರಕಾರದಲ್ಲಿ ಯಾರಿಗೆ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ, ಮತ್ತು ಒ.ಬಿ.ಸಿ ಅಭ್ಯರ್ಥಿಗಳಿಗೆ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಇತರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆಯಲ್ಲ, ಸೊ ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಅವ್ರಿಗೆ ಎಷ್ಟಿರಬೇಕು ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಅದೇ ಕಾಮನ್ ಆಗಿ 55% ಅಂತ ಬೇರೆ ಕಡೆ ಇರುವಂಥದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಸೆಂಟ್ರಲ್ ರಿಸರ್ವೇಷನ್ ಪ್ರಕಾರದಲ್ಲೂ ಕೂಡ ಒಂದು 55% ಮಾರ್ಕ್ಸ್ ಅನ್ನು ತಗೊಂಡ್ರೆ ಕೂಡ ಕೆಲವೊಂದು ಮಾಹಿತಿಗಳನ್ನ ಸ್ಕ್ರೀನ್ ಮುಖಾಂತರ ನೋಡ್ತಿದ್ದೀರಾ. ಈ ಅಭ್ಯರ್ಥಿಗಳಿಗೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ವೇಷನ್‌ಗಳನ್ನ ಹೊಂದಿರ್ತದೆ. ಒಂದು ಸ್ಟೇಟ್ಸ್ ರಿಸರ್ವೇಷನ್ ಆಗಿರ್ಬೋದು, ಬೇರೆ ರಿಸರ್ವೇಷನ್‌ಗಳಾಗಿರ್ಬೋದು, ಗೌರ್ಮೆಂಟ್‌ನ ಪ್ರಕಾರ ಈ ನಿಯಮ ಅನ್ವಯ ಆಗುತ್ತೆ ಅಂತ ಮಾಹಿತಿನ ಕೊಟ್ಟರು. ಬಟ್ ಅಲ್ಲಿ ಒ.ಬಿ.ಸಿ ಅಂತ ಮೆನ್ಷನ್ ಆಗಿರೋದ್ರಿಂದ ಸೆಂಟ್ರಲ್ ಲೆವೆಲಲ್ಲಿ ಒ.ಬಿ.ಸಿ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ 2A, 2B, 3A, 3B ಬೇರೆ ಬೇರೆ ಕ್ಯಾಟಗರೀಸ್ ಕೂಡ ಒ.ಬಿ.ಸಿ ಅಂಡರಲ್ಲೇ ಬರುವಂಥದ್ದು ಇರುತ್ತೆ. ಸೊ, ಆ ಒಂದು ಪ್ರಕಾರದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಒ.ಬಿ.ಸಿ ಅಭ್ಯರ್ಥಿಗಳಿಗೆ 55% ಅಂದರೆ ಅಭ್ಯರ್ಥಿಗಳಿಗೆ 150 ಮಾರ್ಕ್ಸ್ ಅಂತ ಹೋಲಿಕೆ ಮಾಡಿದಂಥ ಪಕ್ಷದಲ್ಲಿ ಕನ್ಸಿಡರ್ ಮಾಡಿದ್ರೆ 82ರಿಂದ 83 ಮಾರ್ಕ್ಸ್ ತಗೊಂಡು ಕೂಡ ಈ ಅಭ್ಯರ್ಥಿಗಳನ್ನ ಕ್ವಾಲಿಫೈಡ್ ಅಂತ ಪರಿಗಣಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇರುವಂಥದ್ದಾಗಿರುತ್ತೆ. ಸೊ, ಈ ಪ್ರಕಾರದಲ್ಲಿ ಜಿಎಂನ ಅಭ್ಯರ್ಥಿಗಳಿಗೆ 60%, ಇತರೆ ಅಭ್ಯರ್ಥಿಗಳಿಗೆ 55% ಅಂಕವನ್ನು ತಗೊಂಡಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳನ್ನ ಸಿ.ಟಿ.ಟಿಯ ಕ್ವಾಲಿಫೈಡ್ ಅಥವಾ ಟಿ.ಇ.ಟಿ ಪಾಸ್ ಅಂತಕ್ಕಂಥ ರೀತಿಯಲ್ಲಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾಹಿತಿ ಲಭ್ಯ ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.